ಕಾವಿಗಳ ನಡುವಿನ ಕಿತ್ತಾಟ ಇಂದು ನಿನ್ನೆದಲ್ಲ. ಮಠದ ಪೀಠಾಧಿಪತಿ ಸ್ಥಾನಕ್ಕಾಗಿ ಇಬ್ಬರ ನಡುವೆ ಮಾತಿನ ವಾಗ್ಯುದ್ಧ ಈಗ ಶುರುವಾಗಿದೆ. ಮಠದ ಕಬಳಿಕೆಗೆ ರಾಜ್ಯದ ಪ್ರಭಾವಿ ಸ್ವಾಮೀಜಿಗಳ ಹಸ್ತಕ್ಷೇಪ ಇದರಲ್ಲಿದೆಯಾ ಅನ್ನುವಂತಹ ಸಂದೇಹ ಕಾಡತೊಡಗಿದೆ. ಯಾವ ಮಠ, ಯಾವ ಸ್ವಾಮೀಜಿಯ ನಡುವೆ ಈ ಮನಸ್ತಾಪ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಈ ವರದಿಯಲ್ಲಿ. ವನಕಲ್ ಮಠ ಬೆಂಗಳೂರಿನಿಂದ 52 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ವನಕಲ್ ಕ್ಷೇತ್ರಕ್ಕೆ ತನ್ನದೇ ಆದ ಮಹತ್ವ ಇದೆ. 150 ಅನಾಥ ಮಕ್ಕಳ ಆಶ್ರಯ ತಾಣವಾಗಿರುವ ವನಕಲ್ ಮಠದಲ್ಲೀಗ ಮಠದ ಪೀಠಾಧಿಪತಿ ಸ್ಥಾನಕ್ಕಾಗಿ ನಡೀತಾ ಇರುವ ಕಿತ್ತಾಟ ತಾರಕಕ್ಕೇರಿದೆ. ಎರಡು 2010ರಲ್ಲಿ ಪೀಠಾಧಿಪತಿಗಳಾಗಿದ್ದ ಸಿದ್ಧಯೋಗಾನಂದ ಸ್ವಾಮೀಜಿಗಳ ಅನುಮಾನಾಸ್ಪದ ಸಾವಿನಿಂದ ಆರಂಭವಾದ ಮಠದಲ್ಲಿನ ಕಿತ್ತಾಟಗಳು ಮುಂದುವರೆದಿವೆ. ಹಾಲಿ ವನಕಲ್ ಮಠದ ಪೀಠಾಧಿಪತಿಯಾಗಿರುವ ಬಸವ ರಮಾನಂದರ ವಿರುದ್ಧ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದೂರು ವನಕಲ್ ಮಠದ ಮತ್ತೊಂದು ಮಹಾ ಕಿತ್ತಾಟಕ್ಕೆ ಸಾಕ್ಷಿಯಾಗಿದೆ. ಮುರುಘಾ ಶ್ರೀಗಳ ವಿರುದ್ಧ ಎಫ್ಐಆರ್. ಮಠ ಕಬಳಿಕೆಗೆ ನಡೀತಾ ಇದೆಯಾ ಹುನ್ನಾರ? ವನಕಲ್ ಮಠದ ಪೀಠಾಧಿಪತಿ ಸ್ಥಾನಕ್ಕಾಗಿ ಇಬ್ಬರ ನಡುವೆ ಕಿತ್ತಾಟ ಆರಂಭವಾಗಿದ್ದರೂ ಮಠದ ಆಸ್ತಿ ಕಬಳಿಕೆಯ ಆರೋಪದಡಿ ದಾಬಸ್ ಪೊಲೀಸ್ ಠಾಣೆಯಲ್ಲಿ ಚಿತ್ರದುರ್ಗದ ಮುರುಘಾ ಶರಣರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನೀನು ಇಲ್ಲಿ ಪೂಜೆ ಮಾಡೋಕ್ಕಿರೋಕ್ಕೆ ಬಾ, ನೀನು ಸಂಬಳ ಕೊಡ್ತೀವಿ ಅಂತ ಕರ್ಕೊಂಬಂದಿದ್ದಾರೆ. ಅವನು ಬಂದು ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಇದ್ದ. ಈಗ ಕೆಲವಾರು ದಿನಗಳಲ್ಲಿ ಅವನಿಗೆ ಒಂದು ಸನ್ಯಾಸ ಅಂತ ಕೊಟ್ಬಿಟ್ಟು ಈಗ ಅವನ ಹೆಸರಿಗೆ ಒಂದು GPA ಮಾಡಿಸಿದ್ದಾರೆ. ಆ GPAನೂ ಕೂಡ ಅತಿಕ್ರಮ ಮಾಡಿಸಿದ್ದಾರೆ, ಅಕ್ರಮ ಮಾಡಿಸಿದ್ದಾರೆ. ಅದ್ರ ಬಗ್ಗೆ ಇದು ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. 9 ತಿಂಗಳಾದರೂ ಮುಗಿದಿಲ್ಲ ತನಿಖೆ. ಪೊಲೀಸರ ದಿವ್ಯ ಮೌನ ಏಕೆ? ಕಾನೂನಿನ ಪ್ರಕಾರ FIR ದಾಖಲಾಗಿ 90 ದಿನಗಳ ಅವಧಿಯೊಳಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಅಥವಾ ಬಿ ರಿಪೋರ್ಟ್ ಸಲ್ಲಿಸಬೇಕು. ಆದರೆ 2016ರ ಮಾರ್ಚ್ನಲ್ಲಿ ಮುರುಘಾ ಶ್ರೀ ಬಸವ ರಮಾನಂದ ಸ್ವಾಮೀಜಿ ಸೇರಿದಂತೆ 10 ಜನರ ವಿರುದ್ಧ ದೂರು ದಾಖಲಾಗಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಮನುಷ್ಯ ತನ್ನ ಪ್ರಭಾವದಿಂದ ಅದನ್ನು ಚಾರ್ಜ್ ಶೀಟ್ ಆಗೋದು ಬೇಡ, ಬಿ ರಿಪೋರ್ಟ್ ಮಾಡಿ ಅಂತ ಮೇಲಿನ ಮೇಲೆ ಒತ್ತಡ ತರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಮ್ಗೆ ಹೇಳ್ತಾ ಇದ್ದಾರೆ. ಕಾರಣ ಏನಂದರೆ, ನಾನು 10 ಸರಿ ನಮ್ಮ ಲಾಯರ್ನ ಕಳಿಸ್ಕೊಟ್ಟಿದ್ದೀನಿ, ನಾನು ಕೂಡ ಹೋಗಿದ್ದೀನಿ, ನಮ್ಮ ಬೇರೆ ಮೆಂಬರ್ಸ್ಗಳು ಕೂಡ ಹೋಗಿ ಕೇಳ್ದಾಗಿಲ್ಲ ನನ್ನ, ಇಲ್ಲರಿ ಈ ವಿಷಯದಲ್ಲಿ ಭಾಳ ನಮ್ಗೆ ಒತ್ತಡ ಇದೆ, ನಾವು ಬಿ ರಿಪೋರ್ಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ನಡೆದಿರೋದು ಅಪರಾಧ ನಿಜವಾಗಿರೋದ್ರಿಂದ ನಾವು ಇದಕ್ಕೆ ಚಾರ್ಜ್ ಶೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದ್ದೀವಿ. ಆದರೆ ಚಾರ್ಜ್ ಶೀಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಒತ್ತಡ ಹಾಕಿ ಮುರುಘಾ ಶರಣರು ಮತ್ತು ಕೆಲವೊಬ್ಬರು ರಾಜಕೀಯ ವ್ಯಕ್ತಿಗಳು ನಮ್ಮನ್ನು ತಡೆ ಹಿಡಿದಿದ್ದಾರೆ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಆದರೆ ಹಾಲಿ ಪೀಠಾಧಿಪತಿ ಬಸವ ರಮಾನಂದ ಶ್ರೀಗಳ ಮೇಲಿನ ಆರೋಪವನ್ನ ಅಲ್ಲಗಳೆಯುತ್ತಾರೆ. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ನಮ್ಮ ಗುರುಗಳು ಹೇಳಿದರು, ಈಗ ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅವರು ಹೇಳಿ ಕಳಿಸಿದಾಗ ಇಲ್ಲ ಅಂತ ಇವರೇ ಬಲವಂತದಿಂದ ಭಕ್ತರೆಲ್ಲರೂ ನಮಗೊಂದು ಮರಿ ಬೇಕೇ ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಮಠ ನಡೆಸೋಕ್ಕಾಗ್ತಾ ಇಲ್ಲ. ಈಗಾಗಲೇ ನೀವು ಟಿ ವಿಯಲ್ಲಿ ನೋಡಿ ಬೇಳೆ ಅಕ್ಕಿ ಮಕ್ಕಳಿಗೆಲ್ಲ ಬಟ್ಟೆ ಎಲ್ಲ ಕಳಿಸ್ಕೊಟ್ಟಿದ್ದೀರಿ, ನೀವು ಯಾರಾದರೂ ಒಬ್ಬರನ್ನ ಮರಿಯನ್ನು ಕಳಿಸ್ಕೊಡಿ ಅಂತಾರೆ. ಆಗ ಪರಮ ಪೂಜ್ಯರು ಒಬ್ಬರು ಬಸವ ಕಿರಣ್ ಸ್ವಾಮೀಜಿ ಅಂತ ಕಳಿಸ್ಕೊಡ್ತಾರೆ. ಅವರು ಒಂದು ಸ್ವಲ್ಪ ದಿವಸ ಇರ್ತಾರೆ, ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳೋದಾಗ ಆಮೇಲೆ ಚಿತ್ರದುರ್ಗದಿಂದ ನಮ್ಮನ್ನು ಕಳಿಸಿಕೊಟ್ಟಿರುವಂಥದ್ದು. ಆರೋಪ ಪ್ರತ್ಯಾರೋಪಗಳೇನೇ ಇರಲಿ, ಶ್ರೀಗಳ ವಿರುದ್ಧ ಆಸ್ತಿ ಕಬಳಿಕೆಯ ಆರೋಪದಡಿ ದೂರು ದಾಖಲಾಗಿದೆ. FIR ದಾಖಲಾಗಿ 10 ತಿಂಗಳಾದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದೇ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ವನಕಲ್ ಮಠದ ಕಿತ್ತಾಟ ಇನ್ನೂ ನಿಂತಿಲ್ಲ. ಕಳೆದ 6 ವರ್ಷಗಳಿಂದ ಕೂಡ ನಿರಂತರವಾಗಿ ಈ ಕಿತ್ತಾಟ ಕಾವಿಗಳ ನಡುವೆ ನಡೀತಾ ಬಂದಿರುವಂಥದ್ದು. ಒಬ್ಬ ಸ್ವಾಮೀಜಿ ನಿಜವಾದ ಪೀಠಾಧಿಪತಿ ನಾನೇ ಅಂತೇಳಿ ಕೋರ್ಟ್ ಮತ್ತು ಪೊಲೀಸ್ ಠಾಣೆ ಮೆಟ್ಟಿಲಿದ್ರೆ ಮತ್ತೊಬ್ಬ ಸ್ವಾಮೀಜಿ ಈಗಾಗಲೇ ಆಡಳಿತ ಕೂಡ ಮಾಡ್ತಿರುವಂಥದ್ದು. ಈ ಒಂದು ಕಿತ್ತಾಟ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲಾಗುತ್ತೆ ಅನ್ನುವಂತಹ ಒಂದು ಸಂದೇಹ ಕೂಡ ಎದುರಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು.